ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಜೀವನದಲ್ಲಿ ನೀವು ಗೆಲ್ಲಬೇಕೆಂದರೆ ಈ 5 ವಿಷಯಗಳನ್ನ ಯಾರೆಂದಿಗೂ ಸಹ ಹಂಚಿಕೊಳ್ಳಬೇಡಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ನೋವುಗಳಿರುತ್ತವೆ. ಅದೆಲ್ಲವನ್ನ ಮೆಟ್ಟಿ ನಿಂತು ಸಾಧನೆ ಮಾಡುವುದೇ ನಿಜವಾದ ಸಾಧನೆ. ಮೊದಲನೆಯದಾಗಿ, ನಿಮ್ಮ ನೋವುಗಳು ಮತ್ತು ದುಃಖವನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಏಕೆಂದರೆ ಇಲ್ಲಿ ನಿಮ್ಮ ನೋವುಗಳಿಗೆ ಸ್ಪಂದಿಸುವ ಜನರು ಇಲ್ಲ. ನಿಮ್ಮ ನೋವುಗಳನ್ನು ನೋಡಿ ನಗುವ ಜನರೇ ಹೆಚ್ಚಿದ್ದಾರೆ. ಯಶಸ್ಸು ಎನ್ನುವುದು ಸಿಗಬೇಕಾದರೆ ಸಂಕಷ್ಟಗಳನ್ನ ಎದುರಿಸಬೇಕು. ನಿಮ್ಮ ನೋವುಗಳೇ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತವೆ. ಎರಡನೆಯದಾಗಿ, ನಿಮ್ಮ ಗುರಿ. ನೀವು ನಿಮ್ಮ ಗುರಿಯನ್ನು ಮುಟ್ಟಿದ ದಾರಿಯ ಬಗ್ಗೆ, ಕನಸಿನ ಬಗ್ಗೆ ಯಾರೊಂದಿಗೂ ಸಹ ಹೇಳಬೇಡಿ. ಏಕೆಂದರೆ ನಿಮ್ಮ ಗುರಿಯ ಬಗ್ಗೆ ಅವರಿಗೆ ಗೊತ್ತಾದರೆ ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡುತ್ತಾರೆ. ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕೆಂದರೆ ಒಂದೇ ಮನಸ್ಥಿತಿಯಿಂದ ಸತತವಾಗಿ ಪ್ರಯತ್ನವನ್ನು ಮಾಡಿ. ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ನೀವು ಮಾಡುವ ಕೆಲಸಗಳಲ್ಲಿ ಅಡೆತಡೆಗಳು ಬರುತ್ತವೆ ನಿಜ, ಆದರೆ ಅದನ್ನು ಸೋಲು ಎಂದು ಒಪ್ಪಿಕೊಂಡು ಹಿಂದೆ ಸರಿಯಬೇಡಿ. ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟವನ್ನ ನೀವು ನಂಬಬೇಡಿ, ಪರಿಶ್ರಮವನ್ನು ನಂಬಿ. ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ದೊರೆಯುತ್ತದೆ. ಮೂರನೆಯದಾಗಿ, ನಿಮ್ಮ ಕಷ್ಟಗಳು. ನಿಮ್ಮ ಕಷ್ಟಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಕಷ್ಟಗಳನ್ನು ಕೇಳಿ ದೂರ ಉಳಿಯುತ್ತಾರೆಯೇ ಹೊರತು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲ. ಕಷ್ಟ ಬಂದಾಗ ನೀವು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇಂದು ಕಷ್ಟವಾಗಿರಬಹುದು, ಮುಂದೊಂದು ದಿನ ಸಂತೋಷವಾಗಿರುತ್ತದೆ. ಸರಿಯಾದ ಮಾರ್ಗದಲ್ಲಿ ನೀವು ನಡೆಯುವುದನ್ನು ಕಲಿಯಿರಿ. ಆಗ ನಿಮಗೆ ಸರಿಯಾದ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ನಾಲ್ಕನೆಯದಾಗಿ, ನಿಮ್ಮ ಬಡತನ. ನಿಮ್ಮ ಬಡತನವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಬಡತನ ಬಂದಾಗ ಗೆಳೆತನವನ್ನ ಬಿಡಬೇಡಿ. ನಿಮ್ಮ ಪರಿಸ್ಥಿತಿ ನೋಡಿ ತಿನ್ನುವುದಕ್ಕೂ ಗತಿಯಿಲ್ಲ ಎಂದು ಆಡಿಕೊಳ್ಳುವವರೇ ಹೆಚ್ಚು. ಆದರೆ ಕಾಲ ಹೀಗೆ ಇರುವುದಿಲ್ಲ. ಜೀವನ ಎನ್ನುವುದು ನೀರಿನ ಅಲೆಗಳ ಏರಿಳಿತಗಳಂತೆ. ಈ ಎರಡರ ಮಧ್ಯೆ ಹೇಗೆ ಜೀವನ ನಡೆಸಬೇಕು ಎಂದು ತಿಳಿದುಕೊಳ್ಳಿ. ನಿಮಗೆ ನಿಮ್ಮ ಕಷ್ಟ ಮತ್ತು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಇನ್ನು ಐದನೆಯದಾಗಿ, ನಿಮ್ಮ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಏಕೆಂದರೆ ನಿಮ್ಮಂತೆಯೇ ಅವರೂ ಸಹ ಅದನ್ನ ಅನುಸರಿಸುತ್ತಾರೆ. ಒಂದು ವೇಳೆ ಸೋತು ಹೋದರೆ ನಿಮ್ಮನ್ನೇ ಅವರು ದೂಷಣೆ ಮಾಡುತ್ತಾರೆ. ಎರಡನೇ ಸಲ ಗೆದ್ದರೂ ಸಹ ಅದೃಷ್ಟದಿಂದ ಗೆದ್ದ ಎಂದು ಜನರು ಮಾತನಾಡುತ್ತಾರೆ. ಹೇಗಿದ್ದರೂ ಸಹ ಜನರು ಮಾತನಾಡುತ್ತಾರೆ.